ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ಲಾಗಿ ಸ್ಪೈಸಿಯಾಗಿರೋದು ನೂಡಲ್ಸ್ ಮಸಾಲ ದೋಸೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಪುದೀನ ಸೊಪ್ಪು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಇವೆಲ್ಲ ಹಾಕ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಈ ಥರ ನೋಡಿರಿ, ಚಟ್ನಿ ರೆಡಿ ಆಯ್ತು. ಇವಾಗ ಈಗ ನಾವು ನೆಕ್ಸ್ಟು ನೂಡಲ್ ಮಸಾಲ ದೋಸೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. ಈಗ ಅದನ್ನು ಬಿಸಿನೀರಿಗೆ ಹಾಕಿ ಕುದಿಸಿ ಹಿಂಗೆ ಚೆನ್ನಾಗಿ ಸೋಸಿ ಇಟ್ಕೊಂಬಿಡೋಣ. ನೀರು ಬಸ್ತಿ ಇಟ್ಕೊಂಬಿಡೋಣ. ಈ ಥರ ಇಟ್ಕೊಂಬಿಡೋಣ. ಎಲ್ಲ ನೀರು ಡ್ರೈ ಆಗಿದೆ. ಈಗ ಮ್ಯಾಗಿ ಮಸಾಲ ಪೌಡರು ಹಾಕಿದ್ದೀನಿ 1 ಸ್ಪೂನು. ನೆಕ್ಸ್ಟು ಧನಿಯಾ ಪೌಡರ್ ಹಾಕಿದ್ದೀನಿ 1 ಸ್ಪೂನು. ನೆಕ್ಸ್ಟ್ ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಹಸಿಮೆಣ್ಸಿನ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ಎಲ್ಲ ಮಿಕ್ಸ್ ಮಾಡಿ ಈಗ ಗರಂ ಮಸಾಲ ಪೌಡ್ರು ಎಲ್ಲ ಹಾಕಾಯಿತು 1 ಸ್ಪೂನು. ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗತ್ತೆ, ಒಂದು ಸ್ವಲ್ಪನೇ ಚೂರು. ಈಗ ಅಮೆಚೂರ್ ಪೌಡ್ರ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಎಲ್ಲ ಒಂದೊಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಆಮೇಲೆ ಪಾಲಕ್ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ತೊಳೆದಿರೋದನ್ನು ಹಾಕಿದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ನಾವು ಇದನ್ನು ಫುಲ್ಲು ಕ್ಲೀನಾಗಿ ತೊಳೆದು ಎಲ್ಲ ಮಾಡಿ, ಪಾಲಕ್ ಸೊಪ್ಪು ಒಂಚೂರು ಚೂರೇ ಉಪ್ಪು ಹಾಕಿದ್ದೀನಿ ಅಷ್ಟೇ. ಈಗ ದೋಸೆಗೆಲ್ಲ ಉಪ್ಪಿರುತ್ತೆ, ಆದ್ದರಿಂದ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಈಗ ಮಿಕ್ಸ್ ಮಾಡಿ ಇಟ್ಕೊಂಬಿಡೋಣ. ಈಗ ಈ ಥರನ ಫುಲ್ಲು ನೂಡಲ್ಸ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟು ಕ್ಲೀನಾಗಿ ಹಿಂಗೆ 2 ಸ್ಪೂನಲ್ಲಿ ತೊಗೊಂಡು ಹಿಂಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೂಡಲ್ಸ್ ಮಸಾಲ ಮಾಡೋದಕ್ಕೆ, ಇದು ಸ್ಟಫ್ ಮಾಡೋದಕ್ಕೆ ರೆಡಿ ಆಯ್ತು. ಇವಾಗ ನೂಡಲ್ಸು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಚಟ್ನಿನೂ ಬೇಡ, ಯಾವ ಸಾಗುನೂ ಬೇಡ, ತಿಂತಾ ಇದ್ದರೆ ಖಾಲಿ ಆಗ್ತಾ ಇರ್ತದೆ. ಹಂಗೆ ಚಟ್ನಿ ಬೇಕಾಗೇ ಇರಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೂಡಲ್ಸು. ಬನ್ನಿ, ಈಗ ಹಿಂಗೆ ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ಹಿಂದಿನ ದಿವಸ ನೆನೆಸಿ ರುಬ್ಬಿರೋದು ಮಾಮೂಲಿ ದೋಸೆ ಹಿಟ್ಟು ಥರ ಮಾಡ್ಕೊಂಡಿದ್ದೀನಿ. ಈಗ ದೋಸೆ ಹಾಕೋಣ. ಇವಾಗ ಬನ್ನಿ, ಈಗ ಹಂಚಿಗೆ ದೋಸೆ ಹಾಕ್ತಾಯಿದ್ದೀನಿ. ಹಿಂಗೆ ದೋಸೆ ಹಾಕ್ಬಿಟ್ಟು ಈಗ ನಾವು ನೆಕ್ಸ್ಟ್ ಇದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಬರೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೋಬೋದು. ಎಣ್ಣೆ ಹಾಕಿದ್ಮೇಲೆ ನಾವು ಈಗ ಕೆಂಪು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಎಲ್ಲ ಸ್ಪ್ರೆಡ್ ಮಾಡೋಣ. ಈಗ ಕೆಂಪು ಚಟ್ನಿ ಮಾಡಿ ಇದು ಸ್ಪ್ರೆಡ್ ಮಾಡಿ ಹಚ್ಚಬೇಕೆಲ್ಲ, ದೋಸೆಗೆಲ್ಲ ಕ್ಲೀನಾಗಿ ಹಚ್ಚಬೇಕು. ಈಗ ನಾವು ನೂಡಲ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಆ ನೂಡಲ್ಸ್ನೆಲ್ಲ ಇದಕ್ಕೆ ಹಾಕಬೇಕು. ಫುಲ್ಲು ಸ್ಪ್ರೆಡ್ ಆಗಂಗೆ ಕ್ಲೀನಾಗಿ ಹಾಕಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು. ನೋಡಿ ಈ ಥರ ನೂಡಲ್ಸ್ ಹಾಕಿ ಎಲ್ಲ ಇದು ಮಾಡಿದ್ದೀನಿ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಲಸಿರೋದು. ಈಗ ಸೋಯಾ ಸಾಸ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ಪ್ರೆಡ್ ಮಾಡ್ಕೊಬಂದು ಹಿಂಗೆ. ಆಮೇಲೆ ನೆಕ್ಸ್ಟು ಟೊಮೊಟೊ ಸಾಸ್ ಸ್ವಲ್ಪ ಹಂಗೇ ಮೇಲೆ ಸ್ಪ್ರಿಂಕಲ್ ಮಾಡೋಣ. ಹಿಂಗೆ ಟೊಮೊಟೊ ಸಾಸು ಸ್ವಲ್ಪ ಹಾಕೋದು. ಆಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಈಗ ರೋಸ್ಟ್ ಆಗೋ ತನಕ ಬೇಯಬೇಕು ದೋಸೆ. ಚಟ್ನಿ ಬೇಡ, ಏನು ಬೇಡ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೋಡಿ ಹಿಂಗೆ ರೋಸ್ಟ್ ಆಯ್ತು. ಈಗ ಅದು ದೋಸೆನ ತುಂಬ ಚೆನ್ನಾಗಾಯ್ತು. ಈಗ ನೋಡಿ ಹಾಗೆ ನೂಡಲ್ಸ್ ಮಸಾಲ ದೋಸೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಖಂಡಿತ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ ನೂಡಲ್ಸ್ದು. ನೋಡಿ ಈ ಥರ ಎಲ್ಲ ಕೆಂಪಗಾಗಿದೆ. ಹಿಂಗೆ ತೋರಿಸ್ತಿದ್ದೀನಿ ನೋಡಿ, ಹಿಂಗೆ ಮಡಚಿ ನೋಡಿ, ಹಿಂಗೆ ರೋಸ್ಟ್ ಆಗಿದೆ. ಇವಾಗ ಹಿಂಗೆ ನೂಡಲ್ಸ್ ದೋಸೆ ರೆಡಿ ಆಯಿತು ನಮ್ಮದು. ಬಿಸಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹಂಗೇ ಚಳಿಗೆ, ಈ ಮಳೆಗಂತೂ ಬಿಸಿ ದೋಸೆ ಹಾಕ್ಕೊಡ್ತಾಯಿದ್ರೆ ಖಾಲಿ ಆಗ್ತಾ ಇರ್ತದೆ. ಚಟ್ನಿ ಬೇಡ, ಏನು ಬೇಡ, ಇದಕ್ಕೆಲ್ಲ ಸಾಗುನೂ ಬೇಡ, ಏನು ಬೇಡ. ಆದರೂ ಬೇಕಾದ್ರೆ ಒಂಚೂರು ಸೈಡಿಗೆ ಮಾಡ್ಕೋಬೋದು ಚಟ್ನಿ. ಅದೇ ಪುದೀನ ಚಟ್ನಿ, ಕೊತ್ತಂಬರಿ ಸೊಪ್ಪೆಲ್ಲ ಚಟ್ನಿ ಮಾಡಿದ್ನಲ್ಲ, ಅದೊಂದು ಸ್ವಲ್ಪ ಸೈಡಿಗೆ ಹಾಕ್ಕೋಬೋದು. ನೋಡಿ ಸೂಪರಾಗಿ ರೆಡಿ ಆಯ್ತು. ಹಿಂಗೆ ನೂಡಲ್ಸ್ ಮಸಾಲ ದೋಸೆ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟಿಯಾಗಿರುತ್ತೆ. ನೋಡಿ ಚಟ್ನಿ, ಪುದೀನ ಚಟ್ನಿ, ಮಾಮೂಲಿ ಕೊಬ್ಬರಿ ಚಟ್ನಿ, ತೆಂಗಿನಕಾಯಿ ಚಟ್ನಿ ಹಾಕಿದ್ದೀನಿ, ತೋರಿಸಿದ್ದೀನಿ. ಚಟ್ನಿ ಅವಶ್ಯಕತೆ ಇಲ್ಲ, ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡ್ಕೊಳ್ಳಿ. ಕಲ್ಪತರು ನಮ್ಮ ಮನೆ ಅಡುಗೆಗೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲಲ್ಲಿ ಇನ್ನೂ ಹಲವಾರು ವೀಡಿಯೋಗಳಿದ್ದಾವೆ, ನೋಡಿ ಲೈಕ್ ಮಾಡಿ. ನೋಡಿ ಹಿಂಗೆ 2 ಥರನೂ ದೋಸೆ ತೋರಿಸಿದ್ದೀನಿ. ಈ ಥರ
ಮಾಡ್ಕೊಳ್ಳಿ, ಖಂಡಿತ ಲೈಕ್ ಕೊಡಿ. ಓಕೆ, ಬಾಯ್.